ಪ್ಲೈನ್ ಇತ್ತು, ಇವಾಗ ನಾವು ಅದನ್ನ ಪೇಂಟ್ ಮಾಡ್ತಾ ಇದ್ದೀವಿ. ಚಾಪೆ ಥರ, ಚಾಪೆ ಮೇಲೆ ಅದ್ರ ಮೇಲೆ ಪೇಂಟ್ ಬಂದಿರೋ ಥರ. ಹೇಳ ಮಾತಾಡ. पता लगाना चाहता था फोटोज किसने लिए हैं, को बिना ब्लैंक लगी. तुमने मुझ पर शक. ನಾವು ರೆಸ್ಟ್ ಮಾಡ್ತಾ ಇದ್ದೀವಿ. ರಾಮ್ಗೆ ಪೇಂಟಿಂಗು ಅದೆಲ್ಲ ಮಾಡೋಕ್ಕೆ ತುಂಬ ಇಂಟ್ರೆಸ್ಟು. ಸೊ ಅದಕ್ಕೆ ಅವ್ರ ಕೈಲಿ ಕೊಟ್ಟಿದ್ದೀನಿ ಮಾಡೋಕ್ಕೆ, ನೀಟಾಗಿ ಮಾಡಿಕೊಡಿ ಅಂತ. ಹಿಂಗೆ ಹಚ್ಬೇಕ್ರಿ ಅಡ್ಡಡ್ಡ, ಹಿಂಗೆ ಚಾಪೆ ಕಸ್ಸೈ ಕಸ. ಸೆಕೆಂಡ್ ರೌಂಡ್ ಮಾಡ್ಕೊಂಡು ये जरा एडजस्ट ಹೋಗಕ್ಕೆ बोला ಹಿಂಗ ನೀವು ಹೇಳ್ತಾ ಇರೋದು ಹಿಂಗೆ ಬರೋದು, ಎಡ್ಜಸ್ಟ್ ಇದಾಗಬೇಕು ಫಸ್ಟ್. ನಾವು ಅದನ್ನ ಕಾಮಾಖ್ಯ ದೇವಿ ಟೆಂಪಲಿಂದ ತೊಗೊಂಬಂದ್ವಿ. ಒಟ್ಟು 10 ತೊಗೊಂಬಂದಿದ್ದೀನಿ. ಇದೊಂದು ಪ್ಲ್ಯಾನ್ ಇತ್ತು ಈ ಥರ ಮಾಡೋಣ ಅಂತ. ಸೊ ಅದೇ ಐಡಿಯಾ ಬಂದು ನನಗೆ ಅಲ್ಲಿ ಸಿಕ್ತು, ನಾನು ಅಲ್ಲಿಂದ ತೊಗೊಂಡ್ಬಂದೆ. ಸೊ ಒಣಗಬೇಕಲ್ಲ ಅಂದ್ಬಿಟ್ಟು ಒಂದು 8 ದಿವಸ ಮುಂಚೆನೇ ಪೇಂಟ್ ಮಾಡಿ ಇಡ್ತಾ ಇದ್ದಾರೆ ರಾಮು. ಚೆನ್ನಾಗಿಸ್ತಾರೆ ಇದಾವ ನೈಸ್. ಪೇಂಟ್ ಐಡಿಯಾ ರಾಮ್ದು. ಪಿಂಕ್ ಪಿಂಕ್ ಅದುವೇ ಪಿಂಕು ಎಲ್ಲೋ 3 ಗ್ರೀನ್ ಬೇಡ, ಯಾಕಂದ್ರೆ ಗ್ರೀನ್ ಅದು ಎಲ್ಲೇನು ಗ್ರೀನೇ ಅಲ್ಲ ಅದು. ಮೊದಲು ನಾನು ಕರ್ರಗಿದ್ದೆ, ಇಂಗ್ಲೀಷ್ ಕಲಿತೆ, ಈಗ ನಾನು ಬ್ಲ್ಯಾಕ್. ಇವಾಗ ಯಾರು ಗೊತ್ತಾ, ಬ್ಲ್ಯಾಕ್ ಪಿಂಕ್ ಕಳ್ಸೋಣ ಅನ್ಕೊಂಡೆ, ಅದಿಲ್ಲ ಬ್ರೌನಿ. ಚೆನ್ನಾಗೈತಲ್ಲ ಎಲ್ಲ ಕಲರುವೆ, ಸಖತ್. ಇದು ಹಬ್ಬದ ನೆಕ್ಸ್ಟ್ ಡೇ ಗುರುವಾರದ ಬ್ಲಾಗ್ ಆಗಿರುತ್ತೆ. ಯಾಕಂದರೆ ಅನ್ಸಿಕಂಗೆ ಮೆಹಂದಿ ಬೇಕು ಅಂತ ಅಂತಿದ್ಲು. ಸೊ ಅದಕ್ಕೆ ಮೆಹಂದಿ ಬಿಡಿಸ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ವಿ. ನನಗೆ ಈ ವ್ಲಾಗಲ್ಲಿ ಸ್ವಲ್ಪ ಕೆಮ್ಮಲು ಶುರು ಆಗಿಬಿಟ್ಟಿದೆ. ಈ ಕೆಮ್ಮನ್ನ ಇಗ್ನೋರ್ ಮಾಡಿ ದಯವಿಟ್ಟು ವ್ಲಾಗ್ ಹೇಗಿದೆ ಅನ್ನೋದನ್ನ ನೋಡಿ. ಸ್ವಲ್ಪ ಅವಾಗವಾಗ ಕೆಮ್ತಾ ಇರ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. घर खाली का कह रहा था? ಸುಳ್ಳು ಹೇಳಿರೋದು ಅವಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಗೂ ಲಕ್ಷ್ಮಿ ಬರಲಿ ಅಂತ ಕೇಳ್ಕೊತಾ, ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲ್ ಆಗಿ ಯಾವಾಗಲೂ ನಾನು ವರ್ಷನೂ ದೇವ್ರ ಮನೇಲೆ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಮಾಡ್ತೀನಿ. ಸೊ ಹೇಗಿದೆ ನಮ್ಮ ಲಕ್ಷ್ಮಿ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ಹೇಳಿ. ಸೊ ನೋಡಿ ನಮ್ಮ ಲಕ್ಷ್ಮಿ ಹೇಗಿದ್ದಾಳೆ ಅಂತ. ಅದು ನಾನು ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ನಾನು ಆ 9 ನವದುರ್ಗೆಯರ್ದು ನಾನು ಅದು ತಗೊಂಬಂದಿದ್ದೆ. ಆಲ್ರೆಡಿ ನೀವು ಕಲರ್ ಹಾಕಿದ್ನ ನೋಡಿದ್ರಲ್ಲ. ಸೊ ಅದಕ್ಕೆ ನಾವು ಚಾಪೆ ಥರ ಇತ್ತು, ಚಾಪೆ ಮೇಲೆ ಮುಖವಾಡ ಇತ್ತು. ಸೊ ಅದಕ್ಕೆ ನಾವು ರಾಮು ಪೇಂಟ್ ಮಾಡಿದ್ರು, ಆಗ್ಲೇ ವಿಡಿಯೋ ನೋಡಿದ್ರ ನೀವು ಪೇಂಟ್ ಮಾಡಿದ್ನ. ಸೊ ಅದನ್ನ ತಗೊಂಬಂದ್ಬಿಟ್ಟು ನಮ್ಗೆ ಒಂದು ಐಡಿಯಾ ಇತ್ತು. ಸೊ ಈ ಥರ ಏನು ಮಾಡೋಣ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದಾಗ ನಾನು ಆ ದೇವಸ್ಥಾನಕ್ಕೆ ಹೋದಾಗ ಹೋಗ್ಬೇಕಾದ್ರೆ ದರ್ಶನ ಮಾಡಕ್ ಹೋಗ್ಬೇಕಾದ್ರೆ ನನಗೆ ಅದು ಕಾಣಿಸ್ತು. ಸೊ ಈ ತರ ಮಾಡೋಣ ಅಂತ ಐಡಿಯಾ ಬಂತು. ಬರ್ಬೇಕಾದ್ರೆ ತಗೊಂಡ್ ಬಂದೆ. ಸೊ ಹೇಗ್ ಕಾಣಿಸ್ತಾಳೆ ನಮ್ಮ ಮನೆ ಲಕ್ಷ್ಮಿ? ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾರ್ಯಾರೆಲ್ಲ ಹೇಗೆಲ್ಲ ಹಬ್ಬ ಮಾಡಿದೀರಾ ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ನಮ್ಮನೆ ಸಿಂಪಲ್ ಆಗಿ ಪುಟ್ಟ ಲಕ್ಷ್ಮಿ ಹೇಗಿದ್ದಾಳೆ ಅನ್ನೋದನ್ನ ನೀವು ಕಮೆಂಟ್ಸ್ ಮುಖಾಂತರ ಕೂಡ ತಿಳಿಸಿ.
ವರಮಹಾಲಕ್ಷ್ಮಿ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಗಯಾನ್. ಗಯಾನ್ ಹ್ಯಾಪಿ ವರಮಹಾಲಕ್ಷ್ಮಿ. ಲಕ್ಷ್ಮಿ ಮಹಾಲಕ್ಷ್ಮಿ ಹಾಯ್. ಹ್ಯಾಪಿ ವರಮಹಾಲಕ್ಷ್ಮಿ. ನಿಮಗೂ ಅಷ್ಟೇ ಹ್ಯಾಪಿ ವರಮಹಾಲಕ್ಷ್ಮಿ. ಕೇಳಿಸ್ತಲ್ಲ ಜೋರಾಗಿ ಹೇಳ. ನಿಮಗೂ ಅಷ್ಟೇ ಹ್ಯಾಪಿ ವರಮಹಾಲಕ್ಷ್ಮಿ. ಹಾಯ್ ಫೈನಲಿ ಮೆಹಂದಿ ಕಲರ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ಡಾರ್ಕ್ ಆಗಿ. ಸೊ ನನಗೆ ಯಾವಾಗಲೂ ಡಾರ್ಕ್ ಆಗಿ ಬರುತ್ತೆ, ಅನ್ಸಿಕಾದ ಈ ಥರ ಬಂದಿದೆ. ಯಾಕಂದ್ರೆ ಇಬ್ಬರಿಗೂ ಹೀಟ್ ಇದ್ದಾರೆ. ಸೊ ಒಂದು ಟೈಮಿಂಗಲ್ಲಿ ಮುಗಿಸ್ಬೇಕು ಅಂತ ಇತ್ತು ಪೂಜೆ. ಸೊ ಅದೇ ಟೈಮಿಂಗಲ್ಲಿ ಮುಗಿಸಿದ್ವಿ. 4:15 5:30 ತನಕ ಒಂದು ಟೈಮಿಂಗ್ಸ್ ಇತ್ತು. 6:30 7:30 ಒಂದು ಟೈಮಿಂಗ್ಸ್ ಇತ್ತು. 8:30 10:00 ಒಳಗೆ ಒಂದು ಟೈಮಿಂಗ್ಸ್ ಇತ್ತು. ಸೊ 10:15 ತನಕ ಒಂದು ಟೈಮಿಂಗ್ಸ್ ಇತ್ತು. ಸೊ ಅದರೊಳಗೆ ನಾನು ಪೂಜೆನ ಮುಗಿಸಿದ್ದೀನಿ. ಸೊ ಫುಲ್ಲು ಹ್ಯಾಪಿ ಆಗಿದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಅಲಾಳದ ಕುಂಕು ಕಲಿಸೋಣ. ನಮ್ಮ ಹೊಸ ನಂಬರ್ ಬಂದಿದ್ದಾರೆ ಗೈಸ್. ಅದಕ್ಕೆ ಯಾಕೆ ಆಗೋದು? ನಡುವೆ ನಿನ್ನ ಮಗದ तुमका जब पहिला गिफ्ट घेवा त्यांनी सहन करून देवता म्हणे तू सहन करली नाहीस का त्याला आजच सणा रोजी देवता म्हणून त्याला त्याला रडना पण घे रडते असं घे खुशी पडा तू रडते मांगे मांगे हे काय बा गाणी केले सहन कर दिवा पेटी टाका. ಇನ್ನ ಸೀರೆ ಬಗ್ಗೆ ಹೇಳಬೇಕು ಅಂತಂದರೆ ನಾನು ತಂದಿರೋದು ಸೀರೆ ಸಾಫ್ಟ್ ಸಿಲ್ಕ್ ವರಮಹಾಲಕ್ಷ್ಮಿಗೆ ಉಡ್ಸಿರೋದು. ಅದು ನಾನು ಲಾಸ್ಟ್ ಟೈಮ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಸಕಲೇಶ್ಪುರಕ್ಕೆ ಹೋಗ್ಬೇಕಾದ್ರೆ ನಾವು ಬರ್ಬೇಕಾದ್ರೆ ಹಾಸನದಲ್ಲಿ ಶಾಪಿಂಗ್ ಮಾಡ್ಕೊಂಬಂದ್ವಿ. ಸೊ ಶಾಪಿಂಗ್ ಮಾಡ್ಕೊಬರ್ಬೇಕಾದ್ರೆ 2 ಸ್ಯಾರಿ ತೊಗೊಂಡೆ. ಸೊ ಅದಕ್ಕೆ ರಾಮಂದ್ರಿನೇ ತೊಗೊಂಬಂದಿದ್ದೀರಾ ಇದನ್ನೇ ಉಡ್ಸ್ಬಿಡು ಅಂತ. ಸರಿ ಓಕೆ ಬಿಡಿ ಅಂದ್ಬಿಟ್ಟು ನಾನು ಇದನ್ನೇ ಉಡ್ಸಿದ್ದೀನಿ. ಸೊ ಸ್ಯಾರಿ ಕೂಡ ಹೇಗಿದೆ ಅನ್ನೋದನ್ನ ಕೂಡ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಎಲ್ಲ ಅಡುಗೆ ಇವಾಗ ಆಯಿತು. ನಾವಿವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟ ಬಡಿಸ್ತಾ ಇದ್ದೀನಿ. ಎಲ್ಲಿ ಚಿನ್ನಸರ ಈಚೆ ತೆಗಿತಾ ಇದ್ದೀನಿ. ನಮಗೆ ಯಾರು ನೋಡ್ತಾರ? ನಾನು ಯಾವ ಮನೆಗೆ ರಾಸನ ಕುಂಕುಮ ಹೋಗಲ್ಲ. ಬೇಡ ಇಲ್ಲಿ ಬರೋಲ್ವಾ ಹುಡುಗಿರು? ನಾನು ಮನೆಯಿಂದ ಹೊರಗೆ ಹೋಗ್ತೀನಲ್ಲ. ನಮ್ಮ ಮನ್ಸಿಕ ರೆಡಿಯಾಗಿದ್ದಾಳೆ. ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಕ್ಯೂಟಾಗಿ ನಾನು ಈ ಸತಿ ರೆಡಿಮೇಡ್ ಬೇಡ ಅಂತ ಕಾಟನ್ ಸೀರೆ ತೊಗೊಂಡು ಹೊಲಿಸ್ದೆ. ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಜುಟ್ಟು ನೋಡಿ ಅನ್ಸಿಕಾದು ನೈಸ್ ಅನ್ಸಿಕಾ. ಇನ್ಸ್ಪೈರ್ಡ್ ಬೈ ಪ್ರೀತಿ ರಾಮ್. ಈ ಕಡೆ ಬಾ ಸ್ವಲ್ಪ. ಬ್ಲೌಸಸ್ ಎಲ್ಲ ಫೋರ್ಸ್ ಹಿಂಗೆ ನೈತಿ ಕಾಣಿ. ಬ್ಲೌಸಸ್ ಎಲ್ಲ ಹೊಲಿಸ್ಕೊಳ್ಳಲ್ಲ ಮಾಡಲ್ಲ. ಯಾರು ಹೊಲಿಸ್ಕೊಳ್ಳಲ್ಲ ಮಾಡಲ್ಲ.
ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಅಮ್ಮ ಚೆನ್ನಾಗವ್ರ, ಗಿಡ ಕೊಡ್ತಿದ್ದೀರಾ, ಥ್ಯಾಂಕ್ ಯು. ಅವ್ರ ದೋಸೆ ಯಾರು ಹೊಲ್ಸ್ಕೊಳ್ಳಲ್ಲ ಮಾಡಲ್ಲ. ಹೌದು, ಯಾವ ಬೆಸ್ಟು. ಅದಕ್ಕೆ ಕೊಟ್ಟೆ ನಾನು. ಹೋಗ್ಲಿ ಬಿಡಿ, ಖುಷಿ ಆಯ್ತು. ಮನಿ ಪ್ಲಾಂಟ್ ಕೊಟ್ಟಿದ್ದೀರಾ, ಒಳ್ಳೇದಾಗ್ಲಿ. ಬರೋದವ ಬಿಡವ, ಏನಿಲ್ಲ ಪರವಾಗಿಲ್ಲ, ಪರವಾಗಿಲ್ಲ ಬಿಡವ. ಹಾಯ್ ಹಾಯ್. ಯಾರು ಮನೆಗೆ ಬಂದಿರೋದು? ಹೌದಾ? ಅಲ್ಲಿ ಅಕ್ಷತೆ ಇದೆ, ಮಾತಾಡೋ ಜೊತೆ. ನಮಸ್ಕಾರ. ಮನೆಗೆ ಕೊಡ್ಲಾ? ಏಕೆ ಒಂದೇ ತಗೋ, ಏನನ್ ಬೇಕು ತಗೋಬಾ. ಗಯಾನ್ ಫ್ರೆಂಡ್ ಅವಳು ಯಾರು ಗೊತ್ತಾ? ಗಯಾನ್ ಗರ್ಲ್ ಫ್ರೆಂಡು. ಗಯಾನ್ ಫ್ರೆಂಡ್ ಅವ್ರ ಮಮ್ಮಿ ಗಯಾನ್ ಫ್ರೆಂಡ್ ಮಮ್ಮಿ. चटई अटकते प्रीति दूसरा तर गाले मांगने दिलते हाय फेस बोले अटकते ते स्पोर्ट करे नाही तर ये चला आम्ही खुले दे बघ कवर कोला ಕುಡ್ದಾಯ್ತು ಈ ಬಿಸ್ಕೆಟ್ बर्थडे पंकुड़ी रात्रि ಹೊತ್ತು ಹಾಯ್, ಹೌ ಆರ್ ಯು? ಫೈನ್, ಸೂಪರ್. ವಾರ್ಡ್ ನಂಬರ್ ಗೊತ್ತಿಲ್ಲ, ಅದು ಅನಿಲ್ಗೆ ಕೇಳಬೇಕು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ನಾನು ಸುಮಾರು ಜನದ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದು ಲೇಟ್ ಆಗೋಯ್ತು, 11 ಆಗೋಯ್ತು. ಸೊ ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ಮಲ್ಕೊಂಬಿಟ್ಟಿದ್ದೆ, ವೀಡಿಯೋನ ಎಂಡೇ ಮಾಡಿರಲಿಲ್ಲ. ಸೊ ಇವತ್ತು ಶನಿವಾರ ಬೆಳಗ್ಗೆ 10:30 ಒಳಗಡೆ ಕಳಸನ ವಿಸರ್ಜನೆ ಮಾಡಬೇಕಾಗುತ್ತೆ. ಸೊ ಅದನ್ನು ಇವಾಗ ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮತ್ತೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ.
ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟೀಚಿರಾಮ್ ಯೂಟ್ಯೂಬ್ ಚಾನಲ್ ಎಲ್ಲ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ ಅಂತ ಹೇಳ್ತಾ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟೀಚಿರಾಮ್ ಯೂಟ್ಯೂಬ್ ಚಾನಲ್.